ಜಯಮ್ಮ ನೋಡಮ್ಮ, ನನ್ನ ಸೊಸೆ ಎಷ್ಟು ಲಕ್ಷಣವಾಗಿದ್ದಾಳೆ ಅಲ್ವೇ? ಹಾಂ, ಇವ್ರು ನಮ್ಮ ಅಕ್ಕನ ಸೊಸೆನಾ? ಇದೇನಿದು? ಮಾಯಾ ಮಾಯಾ, ಏನಿದು? ನಿಜನಾ? ಇವಳ ಲಾವಣ್ಯ? ಅಯ್ಯೋ, ಅದೇ ನನಗೂ ಆಶ್ಚರ್ಯ ಆಗ್ತೈತಲ್ಲಮ್ಮ. ಇವಳ ಆಕಾಶ್ ನಮ್ಮ ಮದುವೆ ಆಗಿರೋದು ಈ ಲಸ್ಮಕ್ಕನ ಮಗಳು ಲಾವಣ್ಯನ? ಏನಮ್ಮ ಇದು? ಚಿಕ್ಕಮ್ಮ ಚಿಕ್ಕಮ್ಮ, ಏನು ಯೋಚನೆ ಮಾಡ್ತಾ ಇದ್ದೀರಾ? ಬೇಗ ನನಗೂ ನನ್ನ ಹೆಂಡತಿಗೂ ಆರತಿ ಬೆಳಗ್ರಿ. ಲೇ ಆಕಾಶ, ನಿಜವಾಗ್ಲೂ ಇವಳೇನ ನಿನ್ನ ಮದುವೆ ಆಗಿರೋದು? ಯಾಕೆ ಚಿಕ್ಕಮ್ಮ, ಇವಳೆ ಲಾವಣ್ಯ ಅಂತನ? ಇವಳು ಯಾರು ಅಂತ ನೀವೀಗ ಗೊತ್ತಾಗಿರ್ಬೇಕಲ್ಲ ಈಗ. ಜಯಾಂಟಿ, ನೀವು ಸಾರಿ ಚಿಕ್ಕತ್ತೆ ಆಗ್ಬೇಕಲ್ವೇ? ಚಿಕ್ಕತ್ತೆ, ನಾನೇ ಲಾವಣ್ಯ, ನಿಮ್ಮೂರೇ. ಯಾಕೆ ಆಶ್ಚರ್ಯ ಆಗ್ತಾಯ್ತಾ? ಏ ಆಕಾಶ, ನಿಜವಾಗ್ಲೂ ಇವಳೇ ನಾನು ನಿನ್ನ ಮದುವೆ ಆಗಿರೋದು? ಅಯ್ಯೋ ದೇವ್ರೆ, ನೀನು ಇವಳು ಒಂದೇ ಕಾಲೇಜಾ? ಅಯ್ಯೋ. ಹೌದತ್ತೆ, ಒಂದೇ ಕಾಲೇಜು. ನಿಮ್ಮೂರು ಹುಡುಗಿನೇ ಲವ್ ಮಾಡ್ತಾ ಇದ್ದೆ. ನಿಮಗೆ ಒಂದು ಸ್ವಲ್ಪನೂ ಅನುಮಾನ ಬರ್ದಂಗೆ ಹೆಂಗ್ ಮೇಂಟೈನ್ ಮಾಡಿದೆ ಅಲ್ವಾ? ಲೇ, ಏನು ಇದು? ನಿಜ ನೀನು ಅಥವಾ ಏನು ಸುಳ್ಳ? ಜಯಮ್ಮ ಜಯಮ್ಮ, ಯಾಕಮ್ಮ ಈಗ ಯೋಚನೆ ಮಾಡ್ತಾ ಇದ್ಯಾ? ಆರತಿ ಬೆಳಗು ಮೊದಲು. ಅಯ್ಯೋ ದೊಡ್ಡಪ್ಪ, ಇವಳು ಬೇರೆ ಯಾರು ಅಲ್ಲ, ನಮ್ಮೂರೊಳೇನೆ. ಲಸ್ಮಕ್ಕ ಅಂತ ಐತೆ, ಅವಕ್ಕೈನ ಮಗಳು ಲಾವಣ್ಯ ಅಂತನ. ಇವಳು ನಮ್ಮೂರೊಳೇನೆ. ನಿಮ್ಮೂರು ಹುಡುಗಿನ? ಒಳ್ಳೇದಾಯ್ತಲ್ಲ ಇನ್ನನ. ಜಯಮ್ಮ, ಬೇಗ ಆರತಿ ಮಾಡಿ ಒಳ ಕರ್ಕೊಂಡು ನಡಿ. ಅಯ್ಯೋ, ಅದೇನೋ ಹೇಳ್ತಾರಲ್ಲ, ಆ ಲಸ್ಮಕ್ಕೋಗೀಗ ಹಂಗೆ ಆಯ್ತು, ಲಡ್ಡು ಬಂದು ಬಾಯಿಗೆ ಬಿದ್ದಂಗೆ ಆಗೈತೆ. ಅಯ್ಯೋ, ಏನಿದು? ಲಸ್ಮಕ್ಕನ ಮಗಳು ನಮ್ಮ ಅಕ್ಕನ ಮಗನ ಲವ್ ಮಾಡ್ತಿದ್ಲ? ನನಗೊಂದು ಸ್ವಲ್ಪ ಅನುಮಾನನೂ ಬರಲಿಲ್ವಲ್ಲ. ನಾನು ಹಾಡ್ಕೊಂತಿದ್ದೆ, ಓಡೋದ್ಲು ನಿನ್ನ ಮಗಳು ಅಂತನ. ಹಿಡಿಯೋದಿಡಿದೇವಳೆ, ಸರಿಯಾಗಿರೋನ್ನ ಹಿಡ್ದೇವಳೆ ಈ ಲಸ್ಮಕ್ಕನ ಮಗಳು. ಬಾಯಿ ಇದ್ದಾಳೆ, ನಾನು ಹಂಗೆ ಅಂದ್ಕೊಂತಿದ್ದೆ. ಯಾರ ಜೊತೆ ಓಡೋಗಳು ಏನು ಕತ್ತಿಯೋ ಅಂತನ. ಇಲ್ಲಿ ನೋಡಿರಿ, ನಮ್ಮ ಅಕ್ಕನ ಮಗನ್ನೇ ಮದುವೆ ಆಗಿ ಬಂದವಳಲ್ಲ ಇವಳು. ಇಷ್ಟೆಲ್ಲ ಆಸ್ತಿಗೆ ಇವಳು ಇವಾಗ ಯಜಮಾನಿ ಆಗ್ತಾಳೆ, ಲಸ್ಮಕ್ಕನ ಮಗಳು. ಆ ಲಕ್ಷ್ಮಿ ಇನ್ನೊಮ್ಮೆ ಯಾಕೆ ಹೋಗ್ತಾಳೆ? ಅವಳು ಹಿಡಿಯೋಕ್ಕಾಗಲ್ಲ. ಅಯ್ಯಯ್ಯೋ, ಇದೇನಿದು ಗ್ರಹಚಾರ? ನಾನು ನೋಡಿರಿ, ನಮ್ಮ ಅಕ್ಕಯ್ಯ ಬೇಡ, ಒಳಗೆ ಕರ್ಕೊಂಬದ್ ಬೇಡ, ಸೊಸೆನೂ ಬೇಡ, ಯಾವ ಸೊಸೆನೂ ಬೇಡ ಅಂತ ಅಂತಿದ್ಲು. ನಾನೇ ನಮ್ಮ ಅಕ್ಕಯ್ಯನ ಬಲವಂತ ಮಾಡಿ, ಹೋದ್ರೆ ಹೋಗ್ಲಿ ಬಿಡಕ್ಕ, ಮಗ ದೂರ ಆಗ್ತಾನಲ್ಲ, ಕರ್ಕೋ ಅಂತ ಹೇಳ್ದೆ. ನಮ್ಮ ಅಕ್ಕಯ್ಯನ ನಾನು ಹೇಳಿದ್ಕೆ ಸರಿ ಆಯ್ತು ಬರಕ್ಕೆ ಹೇಳು ಅಂತ ಹೇಳಿದ್ಲು. ಇಲ್ಲಿ ನೋಡಿದ್ರೆ ಇವಳು ಅಂತ ಗೊತ್ತಾಗಿದ್ರೆ ನಾನು ಯಾವುದೇ ಕಾರಣಕ್ಕೂ ಒಪ್ಕೊಂತ ಇರಲಿಲ್ಲ. ನಮ್ಮ ಮಾವನ ಬರೋದೇ ಬೇಡ, ಮಗನೂ ಬೇಡ, ಸೊಸೆನೂ ಬೇಡ ಅಂತ ಹೇಳಿ ಕಳಿಸು ಅಂತನ ಹೇಳ್ತಿದ್ದೆ. ಇವಳು ಅಂಬದು ಗೊತ್ತಾಗ್ಲಿಲ್ವಲ್ಲಪ್ಪ ದೇವ್ರೇ. ಅಯ್ಯೋ, ನನ್ನ ಕೈಯಾರೆ ನಾನೇ ಆರತಿ ಬೆಳಗಾಕ್ ಬಂದಂಗಾಯ್ತು ಇವಳಿಗೆ. ಈಗ ಏನು ಮಾಡಲಿ? ಯೋ ಚಿಕ್ಕಮ್ಮ, ಬೇಗ ಆರತಿ ಮಾಡಿ ಒಳಗೆ ಕರ್ಕೊಳ್ರಿ. ಜಯಮ್ಮ ಜಯಮ್ಮ, ಏನು ಯೋಚನೆ ಮಾಡ್ತಾ ಇದ್ಯಾ? ಆರತಿ ಬೆಳಗು. ಬಾರೋ ಆಕಾಶ್, ಬಾರಮ್ಮ ಲಾವಣ್ಯ, ಬಾ ಬಾವಳಿಕೆ. ಅಮ್ಮ, ಏನಮ್ಮ ಇದು? ಇವನ್ನ ಆಕಾಶನ ಇವಳು ಮದುವೆ ಆಗಿದ್ದಾಳ? ಅಯ್ಯೋ 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 ಅಯ್ಯೋ, ನಮ್ಮ ವಿರೋಧಿಗಳಿಗೆಲ್ಲ ನಾವು ಒಳ್ಳೇದೇ ಆಗ್ತೈತಲ್ಲಮ್ಮ, ನಮಗೆ ಮಾತ್ರ ಕೆಟ್ಟದಾಗ್ತೈತೆ. ಏನಮ್ಮ ಮಾಡೋದೀಗ? ಈ ಲಾವಣ್ಯ ನೋಡ್ದ, ಇಷ್ಟೆಲ್ಲ ಆಸ್ತಿ ಇರೋ ನಮ್ಮ ದೊಡ್ಡಮ್ಮನ ಮಗುನೇ ಕ್ಯಾಚ್ ಹಾಕೊಂಡವಳೆ. ಅದೇ ಕಣೆ, ನನಗೂ ಗೊತ್ತಾಗ್ತಾ ಇಲ್ಲ. ಅಲ್ಲ, ನಾನು ಬೇಡ ಬೇಡ ಅಂತಂದ್ಲು ನಿಮ್ಮ ದೊಡ್ಡಮ್ಮಯ್ಯ. ಬೇಡ ಕಣೆ, ಮನೆ ಕರ್ಸೋದೇ ಬೇಡ ಅಂತಾನ. ನಾನೇ ಬಲವಂತ ಮಾಡಿ, ಇರ್ಲಿ ಬಿಡಕ್ಕ, ಎಲ್ಗೆ ಹೋಗ್ತಾರೆ, ಇನ್ನೇನು ಮದುವೆ ಆಗೋದಾಗೈತೆ, ಬರಲಿ ಮನೆಗೆ ಮಗ ಸೊಸೆ ಅಂತ ಹೇಳಿ ನಾನು ಒತ್ತಾಯ ಮಾಡಿ ಒಪ್ಪಿಸ್ತೆ ನಿನ್ನ ದೊಡ್ಡಮ್ಮಯ್ಯನ. ಆದರೆ ಇವಳು ಅನ್ನೋದೇ ಗೊತ್ತಾಗ್ಲಿಲ್ವಲ್ಲೇ, ಈ ಲಸ್ಮಕ್ಕನ ಮಗಳು ಅಂತನ ಇವಳು ಅಂತ ಗೊತ್ತಾಗಿದ್ರೆ ಯಾವುದೇ ಕಾರಣಕ್ಕೂ ಮನೆಗೆ ಕರೆಸ್ತಾನೆ ಇರಲಿಲ್ಲ. ಇನ್ನೇನು ಮಾಡೋದು? ಇಲ್ಲಿಗಾನ ಬಂದ ಮೇಲೆ ನನ್ನ ಕೈಯಾಗ ಏನೂ ಇಲ್ಲ. ನಿಮ್ಮ ದೊಡ್ಡಪ್ಪ ಬೇರೆ ಆರತಿ ಮಾಡಿ ಒಳಗೆ ಕರ್ಕ ಅಂತ ಬೇರೆ ಹೇಳ್ತು. ಅದಕ್ಕೆ ಆರತಿ ಮಾಡಿ ಒಳಗೆ ಕಳಿಸ್ತೆ ಅತ್ತ. ಅಯ್ಯೋ, ಈಗ ಏನೇ ಮಾಡೋದು? ನಮ್ಮ ಕೈಯಾಗ ಇನ್ನೇನೈತಮ್ಮ? ನೋಡ್ದ ಲಾವಣ್ಯ ಎಂತ ಹುಡುಗನ್ ಕ್ಯಾಚ ಕಂಡವಳೆ. ಭಾರಿ ಕಿಲಾಡಿ ಇದ್ದಾಳೆ ಇವಳು. ಸಾಮಾನ್ಯ ಇದ್ದಾಳಲ್ಲ. ಮತ್ತೆ ಅಮ್ಮಯ್ಯ ಕಮ್ಮಿ ಆದ್ರೆ ಅಲ್ವಾ ಮಗಳು ಕಮ್ಮಿ ಆಗೋದು? ಇವ್ರ ಅಮ್ಮ ಎಂತವಳು ಅಂತ ಗೊತ್ತಲ್ಲ ಆ ಲಕ್ಷ್ಮಿ. ಅವಳು ಅಷ್ಟೇನೆ ಭಾರಿ ಕಿಲಾಡಿ ಮುಂಡೆ ಅವಳು. ಯಾವ್ದ್ರಾಗೂ ಸಿಗಾಕಮಲ್ಲ. ನನ್ನ ಜೈಲಿ ಕಳಿಸ್ತಾಳು ಆ ಲಕ್ಷ್ಮಿ ಅಂತ ಮಗಳು. ನಮ್ಮ ಅಕ್ಕನ ಮನೆಗೆ ಸೊಸೆ. ಅಯ್ಯೋ, ಇದನ್ನ ನೆನೆಸ್ಕೊಂಡ್ರೆ ನನ್ನ ಮೈಯಾಗೆಲ್ಲನ ಬೆಂಕಿ ಎತ್ಕೊಂಡು ಉರ್ದಂಗೆ ಆಗುತ್ತಲ್ಲೇ ಮಾಯ. ಏನೇ ಮಾಡೋದೀಗ? ಏನ್ ಮಾಡಕ್ಕಾಗಲ್ಲ, ನಡಿ ಒಳಗೆ ಹೋಗೋಣ. ದೊಡ್ಡಮ್ಮ ಏನನ್ನತ್ತೋ ಏನೋ ನೋಡೋಣ. ಲೇ, ನೋಡ್ದೇನೆ ವಿಜಿ, ನನ್ನ ಸೊಸೆನ ಎಷ್ಟು ಲಕ್ಷಣವಾಗಿದ್ದಾಳೆ ನೋಡಿ. ಇಂಥ ಸೊಸೆನ ಮನೆಗೆ ಕರೆಸ್ಲಿಲ್ಲ. 3 ದಿವಸ ಪಾಪ ಅವರು ಎಲ್ಲಿದ್ರೋ, ಏನು ಕತ್ತಿಯೋ ಏನೋ ನೋಡು. ಅಯ್ಯೋ, ಮತ್ತೆ ಹೇಳ್ದೆ ಕೇಳ್ದೆ ಮದುವೆ ಆದ್ರೆ ಯಾರಿಗೆ ತಾನೇ ಸಿಟ್ಟು ಬರಲ್ಲ ಹೇಳು?
ಅಲ್ಲ ಸಿಟ್ಟು ಬರುತ್ತೆ ಸರಿ, ಆದ್ರೂ ಅವನೇನೇನು ಈ ಅಂತ ಇಂಥ ಹುಡುಗಿನೇನು ಲವ್ ಮಾಡಿಲ್ಲ ನೋಡ್ದಾ? ಎಷ್ಟು ಲಕ್ಷಣವಾಗಿದ್ದಾಳೆ ನನ್ನ ಮಗನ ಸೆಲೆಕ್ಷನ್ ಯಾವಾಗ್ಲೂ ಸೂಪರ್. ಯಾವಾಗ್ಲೂ ನೀವು ಮಗನ್ ಪರನೇ. ಏನೋ ನನ್ನ ಮಗುಗೋಸ್ಕರನ ನಾನು ಇವಳನ್ನ ಮನೆಗೆ ಸೇರ್ಸ್ಕೊಳಕ್ಕೆ ಒಪ್ಕೊಂಡಿದ್ದು. ಅದು ನನ್ನ ತಂಗಿ ಹೇಳಿದ್ಲು ಅಂತಾನ. ಜಯಮ್ಮ ಹೇಳ್ದಿದ್ರೆ ನಾನೇನು ಒಪ್ಕೊಂತ ಇರ್ಲಿಲ್ಲ. ನಮ್ ಜಯಮ್ಮಗೆ ಇಷ್ಟ ಆದ್ರೆ ಸಾಕು. ಅಲ್ಲ ಜಯಮ್ಮಗೆ ಇಷ್ಟ ಇಲ್ದಿದ್ರೆ ಅವಳು ಯಾಕೆ ಮನೆ ಕರ್ಸು ಅಂತ ನಾನು ನಿನ್ನ ಹತ್ರ ಹೇಳಳು? ಅವಳೇ ತಾನೇ ನಿನಗೆ ಹೇಳಿ ನೀನು ಒಪ್ಸಿದ್ದು? ಅಯ್ಯೋ ಮಾಯ, ನಾನು ಒಪ್ಪಿಸ್ತಿದ್ದಿದ್ರೆ ನಮ್ಮ ಅಕ್ಕ ಹೆಂಗಾರಿ ಇವಳನ್ನ ಮನೆಗೆ ಸೇರಿಸ್ತಿರ್ಲಿಲ್ಲ ಅನ್ನಂಗಾಯ್ತು. ಅಯ್ಯೋ ನಾನೇ ಎಂತ ಕೆಲಸ ಮಾಡೀನಿ. ತೂ 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 ತೂ. ಅದು ಅಲ್ದೇನೆ ಇವಳು ಲಾವಣ್ಯ ನಿಮ್ಮ ತಂಗಿ ಇದ್ದಾಳಲ್ಲ ಜಯಮ್ಮರೂರೇನೆ. ನಿನ್ನ ತವ್ರ ಮನೇನೆ. ಹೌದೇನೆ ಜಯಮ್ಮ, ನಿಮ್ಮೂರಳ ಈ ಹುಡುಗಿ? ಏನೇ ಹೇಳ್ತಾ ಇದ್ಯಾ? ನಿಜನಾ ಜಯಮ್ಮ? ನಿನ್ನೆ ಕೇಳ್ತಾ ಇರೋದು. ಹೌದಕ್ಕ, ಇವಳು ನಮ್ಮೂರು ಹುಡುಗಿನೇ. ಅದಕ್ಕೆ ಹಂಗಾರೆ ಮೊದ್ಲೇ ಗೊತ್ತಿತ್ತ ನಿನಗೆ? ಅದಕ್ಕೇನೆ ನಾನು ಬಲವಂತ ಮಾಡಿ ಒಪ್ಸಿ ಮನೆಗೆ ಬಿಡ್ಕೊಂಬಂಗ್ ಮಾಡಿದ್ದು ಅಲ್ವೇನೆ ಜಯಿ? ಈಗ ಗೊತ್ತಾಗ್ತೈತೆ ನೀನ್ ಯಾಕೆ ಇವಳನ್ನ ಮನೆಗೆ ಕರ್ಸು ಅಂತ ಒಪ್ಕೊಂಡೆ ಅಂತಾನ. ಸರಿ ಬಿಡು, ನಿನಗೆ ಈ ಹುಡುಗಿ ಬಗ್ಗೆ ಮೊದ್ಲೇ ಗೊತ್ತಿತ್ತಾ? ನನಗೇನಾದ್ರೂ ಮೊದ್ಲೇ ಗೊತ್ತಿದ್ರೆ ಇವಳನ್ನ ಮನೆ ತಕಲ್ಲ, ಇವನ್ ಜೊತೆಗೇನೇನೆ ಇರೋದ್ ಬೇಡ, ಮಗನೊಬ್ಬನ್ನೇ ಕರ್ಸಿ ಅವಳನ್ನ ಕಳ್ಸೋಳ ತವ್ರ ಮನೆಗೆ ಅಂತಾನ ಹೇಳ್ತಿದ್ದೆ. ಮೊದ್ಲೇ ಗೊತ್ತಿದ್ರೆ ಈ ಮದ್ವೆ ಆಗಕ್ಕೆ ಬಿಡ್ತಾ ಇರ್ಲಿಲ್ಲ ನಾನು ಇಷ್ಟಕ್ಕೂ. ಲೇ ಜಯಮ್ಮ, ನಿನ್ನೆ ಕೇಳ್ತಾ ಇರೋದು. ಮೊದ್ಲೇ ಗೊತ್ತಿತ್ತೋ ಹೆಂಗೆ ನಿಂಗೆ ಲವ್ ಗಿವ್ ವಿಷಯ? ನಿಂಗೆ ನನ್ನ ಮಗನ ಮೇಲೆ ತುಂಬಾ ಪ್ರೀತಿ ಅಲ್ವೇ? ಚೆನ್ನಾಗಿ ಓದ್ತಾನೆ ಅಂತಾನ. ಹೌದಕ್ಕ, ಹೌದು. ನನಗೆ ಮೊದ್ಲಿಗೆ ಗೊತ್ತಿರ್ಲಿಲ್ಲ. ಗೊತ್ತಿದ್ರೆ ನಾನು ಯಾಕಕ್ಕ ನಿನಗೆ ಹೇಳ್ದಂಗೆ ಸುಮ್ಮನಿರ್ತಿದ್ನ? ಹೇಳು, ನನಗೆ ಗೊತ್ತಿಲ್ಲ. ಹೋಗ್ಲಿ ಬಿಡು, ಹೆಂಗೋ ಅತ್ಲಾಗೆ ಮಗ ಸೊಸೆನ ಆರತಿ ಮಾಡಿ ಒಳಗ್ ಕರ್ಕೊಂಡಿದೀಯಾ? ಹೋಗಮ್ಮ, ಹೋಗಿ ದೀಪ ಹಚ್ಚ ಹೋಗಿ. ಹೆಂಗೋ ನಮ್ಮನ್ನ ಕ್ಷಮಿಸಿ ನೀವು ಮನೆ ಕರ್ಸ್ಕೊಂಡ್ರಲ್ಲ, ತುಂಬಾ ಸಂತೋಷ ಆಯ್ತು. ಸಂತೋಷ ಆಯ್ತಾನ, ಸಂತೋಷ ಆಗ್ದಂಗಿರುತ್ತಾ? ಇಷ್ಟು ದೊಡ್ಡ ಮನೆ, ಇಷ್ಟೆಲ್ಲ ಆಸ್ತಿ ಇರೋ ಒಬ್ಬ ಮಗ ಮದ್ವೆ ಆಗಿ ಬಂದ್ರೆ ಸಂತೋಷ ಆಗ್ದಂಗಿರುತ್ತ. ಚೆನ್ನಾಗಿ ಕಲ್ತೇಳಿ ಮಾತಾಡದ. ಇವ್ರ ಅಮ್ಮಗೂ ಮಾತೇ ಬಂಡವಾಳ, ಇವಳಿಗೂ ಮಾತೇ ಬಂಡವಾಳ. ಮಾತಲ್ಲೇ ನೀವು ಬಳ್ಳು ಮಾಡೇವಳಿ ನಮ್ಮ ಅಕ್ಕನ ಮಗನ. ಇಟ್ಟಕ್ಕೆ ಹಾಡಿ ನೀನು ನಮ್ಮನ್ನ ಕ್ಷಮಿಸ್ತೀಯೋ ಇಲ್ವೋ ಅಂತನ ನನಗೂ ತುಂಬ ಬೇಜಾರಾಗಿತ್ತಮ್ಮ. ಹೆಂಗೋ ಸದ್ಯ ಚಿಕ್ಕ ಮುಂದೆಯಿಂದನ ನೀನು ಒಪ್ಕೊಳಂಗಾಯ್ತು. ಏನ್ ಮಾಡೋದಪ್ಪ, ನಮ್ಗೆ ನಿನ್ನನ್ ಬಿಟ್ರೆ ಯಾರು ಇಲ್ವಲ್ಲ. ನೀನೇನೆ ಏನೋ ಇಷ್ಟಪಟ್ಟು ಮದ್ವೆ ಆಗಿ ಓದೆ, ಅದೇ ನಾವು ಅಕ್ಕಿ ಕಾಳು ಹಾಕ್ಲಿಲ್ವಲ್ಲ. ನಮ್ಗೆ ಹೇಳ್ಬೋದಾಗಿತ್ತು ತಾನೇ. ಮದ್ವೆ ಆಗಿದೆ, ನಾವು ಯೋಚನೆ ಮಾಡಿ ಅವ್ರ ಮನೆಯವ್ರ ಹತ್ರನು ಮಾತಾಡಿ ಹೆಂಗೋ ಮದ್ವೆ ಮಾಡ್ತಿದ್ವಿ. ನಮಗೂ ಇಷ್ಟ ಆಗಿ ಅವ್ರಿಗೂ ಇಷ್ಟ ಆಗಿದ್ರೆ ಹಿಂಗೆ ಓಡೋಗ್ ಮದ್ವೆ ಆಗಂತದೇನಿತ್ತು? ನನ್ಗೇನೋ ಓಡೋಗ್ ಮದ್ವೆ ಆಗಿದ್ದು ಇಷ್ಟ ಆಗಲಿಲ್ಲಪ್ಪ. ಅಮ್ಮ ಏನು ಮಾಡೋದು, ಇವ್ರ ಮನೆಗೆ ಸಡನ್ನಾಗಿ ಅವ್ರ ಅತ್ತೆ ಮಗನ ಜೊತೆ ಮದುವೆ ಫಿಕ್ಸ್ ಮಾಡಿದ್ರು. ಹಂಗಾಗಿ ಅಪ್ಪನ ಹತ್ರ ಹೇಳೋಣ ಅಂತಿದ್ದೆ. ಅಪ್ಪ ಹೆಂಗೋ ಒಪ್ಕೊಂತಾರೆ ನನ್ನ ಲವ್ ವಿಷಯನ. ಅವ್ರು ಒಪ್ಕೊಂಡು ನಿನ್ನೂ ಒಪ್ಪಿಸ್ತಾರೆ ಅಂತ ನನಗೆ ನಂಬಿಕೆ ಇತ್ತು. ಆದರೆ ಇವ್ರ ಮನೇಲಿ ಅವ್ರ ಅತ್ತೆ ಮಗುಗೆ ಮದುವೆ ಮಾಡ್ಕೊಡ್ಬೇಕು ಅಂತ ಬಲವಂತ ಮಾಡ್ತಾಯಿದ್ರು. ಹಂಗಾಗಿ ನಿಮ್ಮ ಹತ್ರ ಹೇಳೋಕ್ಕಾಗದೆ ಓಡೋಗಿ ಮದುವೆ ಆಗಬೇಕಾಯ್ತು. ನಮ್ಮನ್ನ ಕ್ಷಮಿಸ್ಬಿಡಮ್ಮ. ಆಗಿದ್ದಾಗೋಯ್ತು ಬಿಡು ಆಕಾಶ, ಅದಕ್ಕೆ ಯಾಕೆ ಆಗ್ಲಾಗ್ಲ ಕ್ಷಮೆ ಕೇಳ್ತೀಯಾ? ಹೋಗ್ರಿ ಒಳಗೆ ಹೋಗ್ರಿ. ಹೋಗ್ರಿ. ಸರಿಯಪ್ಪ, ಆಯಿತು. ತುಂಬ ಥ್ಯಾಂಕ್ಸ್ ಅಪ್ಪ, ನೀನು ನಮಗೆ ಸಪೋರ್ಟ್ ಮಾಡಿದ್ಕೆ. ನಾನು ಲವ್ ವಿಷಯ ನಿಮ್ಮ ಹತ್ರ ಹೇಳೋಣ ಅಂತಲೇ ಇದ್ದೆ, ಆದರೆ ಏನು ಮಾಡೋದು, ಹೇಳೋಕ್ಕೆ ನಮಗೆ ಟೈಮೇ ಸಿಗಲಿಲ್ಲ. ನಮ್ಮನ್ನ ನೀನು ಕ್ಷಮಿಸ್ಬಿಡಪ್ಪ. ಪರವಾಗಿಲ್ಲ ಬಿಡೋ, ಏನು ಎಲ್ಲ ಒಳ್ಳೇದಾಯ್ತಲ್ಲ. ಮಹಾಲಕ್ಷ್ಮಿ ಅಂತ ಸೊಸೆನ ಮದುವೆ ಮಾಡ್ಕೊಂಡು ಕರ್ಕೊಂಬಂದಿದ್ಯಾ, ಅದಕ್ಕಿಂತ ನಮ್ಗೆ ಇನ್ನೇನು ಬೇಕು ಹೇಳು? ನಾವೇ ಹುಡುಕಿದ್ರು ಇಂಥ ಸೊಸೆನ ತರೋಕ್ಕಾಗ್ತಿರ್ಲಿಲ್ಲ. ಕರ್ಕೊಂಡೋಗಿ ಒಳಿಕೆ. ನೀನು ಹೇಳಿದರೆ ನಾನೇ ಮುಂದೆ ನಿಂತು ಮದುವೆ ಮಾಡ್ತಿದ್ದೆ, ಆದರೆ ಹೇಳಲಿಲ್ಲ ಬಿಡು. ಹೋಗ್ಲಿ ಕರ್ಕೊಂಡೋಗು. ಸರಿಯಪ್ಪ. ಪುಣ್ಯ, ನಾನು ಹೇಳಿಲ್ವಾ ನಮ್ಮಪ್ಪ ತುಂಬ ಒಳ್ಳೆಯವರು, ಅವರೇನೆ ನಮ್ಮ ಮದುವೆನ ಮುಂದೆ ನಿಂತು ಮಾಡ್ತಾರೆ ಅಂತಾನೆ. ಆದರೆ ಏನು ಮಾಡೋದು, ನಿಮ್ಮ ಮನೆಯವರೇ ಅರ್ಜೆಂಟ್ ಮಾಡಿಬಿಟ್ರು. ಇನ್ನೇನು ಮಾಡೋಕ್ಕಾಗಲ್ಲ. ಬಾ. ಸರಿ ಆಯ್ತು, ನಡೀರಿ. ವಿಜಿ, ನಾನು ಅಲ್ಲಿ ತಗೊಬತ್ತೀನಿ. ಹೊಸ ಸೊಸೆ ಮಗ ಮೊದಲನೇ ಸಲ ಮನೆಗೆ ಬಂದವ್ರೆ. ಹೋಗಿ ಒಬ್ಬಟ್ಟು ಬಟ್ಟೆನ ಮಾಡಿರಿ. ಜಯಮ್ಮ, ನೀನು ನಿಮ್ಮ ಅಕ್ಕನೂ ಸೇರ್ಕೊಂಡು ಒಬ್ಬಟ್ಟು ಮಾಡಿರಿ. ಬತ್ತೀನಿ ಇಲ್ಲೇನೆ. ಸರಿ ಆಯ್ತು ಮಾವ, ಹೋಗ್ಬರಿ ಮಾಡ್ತೀವಿ ಒಬ್ಬಟ್ಟ. ಜಯಮ್ಮ, ಸೊಸೆ ತುಂಬಾ ಲಕ್ಷಣವಾಗಿದ್ದಾಳೆ, ಚೆನ್ನಾಗಿದ್ದಾಳೆ. ಚೆನ್ನಾಗಿದ್ದಾಳೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.